ಸಾರ್ವಜನಿಕ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಮೂಡಿಗೆರೆ ವತಿಯಿಂದ ಇಂದು ವಿಶೇಷ ಪೂಜಾ ಕಾರ್ಯಕ್ರಮ 108 ತೆಂಗಿನಕಾಯಿ ಗಣಪತಿ ಹೋಮ. ಹೌದು, ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ವಜ್ರದ್ರೇಹಿ ಮಠ ಗುರುಪುರ ಇವರಿಂದ ಹಿಂದೂ ಸಮಾಜದ ಬಗ್ಗೆ ಆಶೀರ್ವಚನ ನೀಡಿದರು. ಹಿಂದೂ ಪ್ರೇಯರ್ ಬ್ರ್ಯಾಂಡ್ ಎಂಬ ಖ್ಯಾತಿ ಪಡೆದ ಶ್ರೀಗಳ ಮಾತು ಬಂದಿರುವ ಸಾರ್ವಜನಿಕರಲ್ಲಿ ಮೈ ರೋಮಾಂಚನಗೊಳಿಸಿದ್ದು ಇಂದಿನ ವಿಶೇಷತೆ. ಮಾಧ್ಯಮದವರು ಇತ್ತೀಚೆಗೆ ಗಣೇಶ ವಿಸರ್ಜನೆ ವೇಳೆ ಗಲಭೆ ನಡೆದ ಬಗ್ಗೆ ಪ್ರಶ್ನೆ ಕೇಳಿದಾಗ ಸರ್ಕಾರ ಮತ್ತು ಅನ್ಯ ಧರ್ಮದವರಿಗೆ ಹಿಂದೂಗಳನ್ನು ಕೆಣಕಿದರೆ ಮುಂದೊಂದು ದಿನ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಾನೂನು ಈ ಸರ್ಕಾರದಲ್ಲಿ ಸತ್ತು ಹೋಗಿದೆ. ಪೊಲೀಸರೇ ಹೆದರಿ ಓಡುವಂತ ಪರಿಸ್ಥಿತಿ ಬಂದಿದೆ. ನಾವು ಪಾಕಿಸ್ತಾನದಲ್ಲೂ ಬಾಂಗ್ಲಾದೇಶದಲ್ಲೂ ಇದ್ದೀವಾ ಎಂದು ಸರ್ಕಾರವನ್ನು ಪ್ರಶ್ನಿಸಿದರು. ಈ ಸಮಾರಂಭದಲ್ಲಿ ಉಪಸ್ಥಿತಿಯಿದ್ದ ಉಪಸಭಾಪತಿಗಳಾದ ಎಂಕೆ ಪ್ರಾಣೇಶ್, ಇತ್ತೀಚೆಗೆ ಜಿ ಕನ್ನಡದಲ್ಲಿ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ಖ್ಯಾತಿ ಪಡೆದ ಮೂಡಿಗೆರೆಯ ರಮೇಶ್ ಯಾದವ್, ಸೇವಾ ಸಮಿತಿಯ ಅಧ್ಯಕ್ಷರಾದ ಅನುಕುಮಾರ್ ಗಣ್ಯರು ಹಾಜರಿದ್ದರು. ಪ್ರಕಾಶ್ ಬಕ್ಕಿ, NKS TV4 ನ್ಯೂಸ್, ಮೂಡಿಗೆರೆ. ಗಣಪತಿಯನ್ನ ನೋಡಿದ್ರೆ ನಮ್ಗೆಲ್ಲ ಅರ್ಥ ಆಗ್ತದೆ. ದೊಡ್ಡ ಕಿವಿ, ಸಣ್ಣ ಕಣ್ಣು, ಶುಂಡಿಲ, ಸಣ್ಣ ಕಾಲು, ದೊಡ್ಡ ಹೊಟ್ಟೆ, ಇದೆಲ್ಲ ಗೊತ್ತಾಗ್ತದೆ. ನಮ್ಮ ಮಕ್ಕಳಲ್ಲೂ ಇಂತಹ ಪರಿಸ್ಥಿತಿಗಳು ಇರ್ತದೆ. ಸಾಮಾನ್ಯವಾಗಿ ಸಣ್ಣ ಮಕ್ಕಳು ಹೆಚ್ಚೆಚ್ಚು ತಿನ್ನಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಹೊಟ್ಟೆ ದೊಡ್ಡದಾಗ್ತದೆ, ಅದು ಸ್ವಾಭಾವಿಕ. ಗಣಪತಿಯಲ್ಲಿರುವಂತಹ ದೊಡ್ಡತನ ಏನು ಅಂತಂದ್ರೆ, ಒಮ್ಮೆ ಗಣಪತಿಗೂ ಸುಬ್ರಹ್ಮಣ್ಯನಿಗೂ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು ನಾರದರು. ಜಗತ್ತು ಸುದ್ದಿ ಬರಬೇಕು, ಜಗತ್ತಿನಲ್ಲಿ ಏನಿದೆ ಎನ್ನುವುದನ್ನ ಸಮಾಜಕ್ಕೆ ತೋರ್ಪಡಿಸಬೇಕು ಅಂತ ಹೇಳಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಸ್ಕಂದ ಅರ್ಥಾತ್ ಕಾರ್ತಿಕೇಯ, ಸುಬ್ರಹ್ಮಣ್ಯ ಅವ ಬಹಳ ವೇಗ, ಅದಕ್ಕೆ ಅವನನ್ನ ದೇವಸೇನಾನಿ ಅಂತ ಕರೀತಾರೆ. ತುಂಬಾ ಇಲ್ಲ, ಆ ಪಾಲಿಸಿಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೂ ಸರ್ಕಾರ ಒಪ್ಪುತ್ತಾ ಇಲ್ಲ. ಈ ದುಸ್ಥಿತಿ ಈ ರಾಜ್ಯದಲ್ಲಿ. ಆವತ್ತು ಹೇಳಿದ್ರು ಅವರು, ನಮ್ಮ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು, ವಿದೇಶಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಕ್ಕಿದ್ರೆ ನಮ್ಮ ಮನೆಯ ಸ್ಥಿತಿ ಹಾಳಾಗ್ತದೆ, ನಮ್ಮ ಮನೆಯ ಸ್ವರೂಪ ಸಂಸ್ಕೃತಿ ಹಾಳಾಗ್ತದೆ ಅಂತ ಬಾಲಗಂಗಾಧರನಾಥರು ಆವಾಗ ಹೇಳಿದ್ರು. ನಮ್ಮವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಪುಣ್ಯಕ್ಕೆ ಇವತ್ತು ಒಬ್ಬ ದೇಶ ಕಾಯುವ ಒಬ್ಬ ಸಮರ್ಥ ನಾಯಕ ಸಿಕ್ಕಿದ್ರಿಂದ ಸ್ವಲ್ಪ ನಾವು ನೆಮ್ಮದಿಯಿಂದ ಇದ್ದೇವೆ ಅಂತ ನಾವು ಹೇಳಿಕೊಳ್ಳಬೇಕು. ಅದಕ್ಕೆ ಕಾರಣ ಈ ದೇಶದ ಉನ್ನತ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಕಾರಣದಿಂದ ನಾವು ಸ್ವಲ್ಪ ನೆಮ್ಮದಿಯಲ್ಲಿ. ನೀವು ಗಮನಿಸಿ, ಒಂದು ವೇಳೆ ಆ ಪುಣ್ಯಾತ್ಮನನ್ನ ನಾವು ತಾರದೆ ಇರ್ತಿದ್ರೆ ಇನ್ನೊಂದು ಬಾಂಗ್ಲಾವೋ ಇನ್ನೊಂದು ಪಾಕೋ ಇದು ಆಗ್ತಿತ್ತು. ಪರಿಸ್ಥಿತಿ ಹಾಗಿದೆ. ನಿಮ್ಗೆ ಅನ್ನಿಸ್ಬೋದು, ಗುರುಗಳು ಯಾಕೆ ಹಿಂಗ್ ಮಾತಾಡ್ತಾರೆ? ಯಾವುದೇ ಕೆಲಸ ಕಾರ್ಯಗಳಾಗಬೇಕು ಅಂತ ಇದ್ದಾಗ ವಿಘ್ನಗಳು ಬರುವಂತದ್ದು ಸಹಜ. ಆದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಆ ವಿಘ್ನಗಳಿಗೆ ನಾವುಗಳು ಭಾರಿ ತಾಳ್ಮೆಯಿಂದ, ತುಂಬಾ ಗಾಂಭೀರ್ಯವಾಗಿ ನಾವುಗಳು ಇರಬೇಕಾಗುತ್ತೆ. ಯಾಕೆಂದ್ರೆ ನಾವು ವಹಿಸ್ಕೊಂಡಂತ ಜವಾಬ್ದಾರಿಗಳು ನಮ್ಮನ್ನ ಗುರುತು ಮಾಡುವಂತಹ ಒಂದು ಜೀವಸ್ಥಾನದಲ್ಲಿ ನಿಲ್ಲಿಸಿರುತ್ತೆ. ಹಾಗಾಗಿ ಆದಷ್ಟು ನಾವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿಯೇ ನಾವು ಕೆಲಸಗಳನ್ನ ಮಾಡಬೇಕು. ಮುಂದಿನ ಪೀಳಿಗೆಗಳಿಗೆ ನಾವು ತೆಗೆದುಕೊಂಡಿರುವಂತಹ ಜವಾಬ್ದಾರಿಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಿರ್ಬೇಕು. ತುಂಬಾ ಸುಂದರವಾಗಿ ಇದೆ. ಒಂದೊಂದು ವ್ಯವಸ್ಥೆಗಳಲ್ಲಿ ಏನೋ ಏರುಪೇರುಗಳು ಆಗುತ್ತೆ. ಆ ಏರುಪೇರುಗಳ ಆದಾಗ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸರಿಸಮಾನರು, ಒಟ್ಟಿಗೆ ಹೋಗುವಂತ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು. ಒಮ್ಮೆ ದುಡುಕುವಂತ ಸ್ವಭಾವಗಳು ಬಂದಾಗ ಯಾಕೆ ದುಡುಕಿದ್ರು ಅಂದ್ರೆ ಆ ತರದ ಪೂರ್ತಿ ಸಂಪೂರ್ಣವಾದ ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಕೆಲಸ ಮಾಡಬೇಕಾದ್ರೆ ಸಣ್ಣ ಏನಾದ್ರೂ ವ್ಯತ್ಯಾಸಗಳಾದಾಗ ಮನಸ್ಸಿಗೆ ನೋವಾಗುವಂಥದ್ದು ಸಹಜ. ಪ್ರಸ್ತುತ ಗಣೇಶೋತ್ಸವಗಳು ಕರ್ನಾಟಕದಾದ್ಯಂತ, ದೇಶದಾದ್ಯಂತ ನಮ್ಮ ಗಣೇಶೋತ್ಸವ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಹಿಂದೂ ಯಾವತ್ತೂ ಯಾರನ್ನೂ ಕೆಣಕಿಲ್ಲ, ಶಾಂತಿಪ್ರಿಯ. ಆದರೆ ನಿನ್ನೆ ಮೊನ್ನೆಯ ಘಟನೆಯನ್ನು ನೋಡಿದಾಗ ನಮಗೆ ಬಹಳ ದುಃಖ ಆಗತ್ತೆ. ಮಂಡ್ಯದ ನಾಗಮಂಗಲದಲ್ಲಿ ನಡೆದಿರುವಂತಹ ಘಟನೆ ಹಿಂದುವನ್ನು ಪ್ರಶ್ನಿಸುವಂತಹ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಯಾವುದೇ ದೋಷವನ್ನು ಮಾಡದ ಒಬ್ಬ ನೈಜ ಹಿಂದೂ ಯಾವತ್ತೂ ಕೂಡ ಶಾಂತಿಯನ್ನು ಬಯಸಿಕೊಂಡು ಸಾಕ್ತಾ ಇರುವಂತಹ ಆ ಗಣೇಶೋತ್ಸವವನ್ನು ತಡೆ ಹಿಡಿಯುವ ಸಲುವಾಗಿ ಒಂದು ಪ್ರಚೋದನೆಗೆ ಒಳಗಾಗಿರುವಂತಹ ಬೇರೆ ಸಮಾಜ ಇಡೀ ಹಿಂದೂ ಸಮಾಜವನ್ನು ಪ್ರಶ್ನಾರ್ಥಕ ಸ್ಥಾನದಲ್ಲಿ ನಿಲ್ಲಿಸಿಬಿಟ್ಟಿದೆ. ಇದು ಖಂಡನೀಯ. ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೇವೆ.
ಹಿಂದೂ ಸಮಾಜಕ್ಕೆ ನೀವು ರಕ್ಷಣೆ ಕೊಡಬೇಕು. ನಾಗಮಂಗಲದಲ್ಲಿ ಆಗಿರುವಂತಹ ಘಟನೆಗೆ ಮುಕ್ತಾಯ ಇರಬೇಕು. ಮುಂದೆ ಎಲ್ಲಿಯಾದ್ರೂ ಈ ಘಟನೆ ಮುಂದಕ್ಕೆ ಏನಾದ್ರೂ ನಡೆಯುತ್ತದೆ ಅಂತ ಏನಾದ್ರೂ ಹಿಂದೂ ಸಮಾಜದ ಭಾವನೆಗೆ ಬಂದ್ರೆ ಹಿಂದೂ ಸಮಾಜದ ಸಹಿಷ್ಣುತೆ ಹಾಳಾಗ್ತದೆ. ಈ ಸಹಿಷ್ಣುತೆಯನ್ನು ಹಾಳು ಮಾಡುವಲ್ಲಿ ಸರ್ಕಾರ ಯಾವುದೇ ಉತ್ತೇಜನವನ್ನು ಕೊಡಬಾರದು ಅಂತ ಈ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತಾ, ಆಗಿರುವಂತಹ ಘಟನೆಯಲ್ಲಿ ಇಡೀ ಹಿಂದೂ ಸಮಾಜದ ಬಂಧುಗಳು, ಬೇರೆ ಬಂಧುಗಳು ಈ 9ಕ್ಕೆ ತೊಂದರೆ ಬರುವಾಗ 1ಕ್ಕೆ ತೊಂದರೆ ಬರೋದು ದೊಡ್ಡ ವಿಷಯವಲ್ಲ. 9 ಮಂದಿಗೆ ಸಮಸ್ಯೆ ಬಂದಾಗ ಯಾರೋ ಇನ್ನೊಬ್ಬನಿಗೆ ಸಮಸ್ಯೆ ಬಂದಿದೆ ದೊಡ್ಡ ವಿಷಯವಲ್ಲ. ಹಾಗಾಗಿ ಯಾವ ಹಿಂದೂಗಳಿಗೆ ಅಲ್ಲಿ ಅನಾಹುತ ನಡೆದಿದೆ ಅವರನ್ನ ಸರ್ಕಾರ ಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಡಬೇಕು. ಪುನರಪಿ ಅವರು ಉತ್ತೇಜನದಿಂದ ವ್ಯವಹಾರ ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಬೇಕು. ಈಗಾಗಲೇ ಅಲ್ಲಿ ಬಟ್ಟೆ ಮಳಿಗೆ ಹಾಳಾಗಿದೆ, ಹಿಂದೂಗಳ ಶೋರೂಮ್, ಬೈಕಿನ ಶೋರೂಮ್ ಹೊತ್ತು ಉರಿದಿದೆ. ಅದೆಲ್ಲವೂ ಕೂಡ ಆಗಬಾರದು ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಎಚ್ಚರಿಕೆಯ ಜಾಗೃತಿಯ ಕರ್ತವ್ಯವನ್ನು ಮಾಡಬೇಕು. ನೀವು ಇನ್ನು ಪೆಂಡಾಲ್ನಲ್ಲಿ ಗಣಪತಿ ಇಡಬೇಡಿ ಅಂತ ಯಾವುದೇ ಸುತ್ತೋಲೆಯನ್ನು ಹೊರಡಿಸುವಂತಹ ದುಸ್ಥಿತಿಗೆ ನೀವು ಬರಬೇಡಿ ಅಂತ ಈ ಮೂಲಕ ಸರ್ಕಾರವನ್ನು ನಾವು ಆಗ್ರಹ ಮಾಡ್ತೀವಿ.